ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು BN Row. ದಿಸ್ ಈಸ್ ಚರಣ್. ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಹೆಂಗೆ ವರ್ಕ್ ಆಗಿದ್ದಾವೆ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ, ಏನೇನು ಅಪ್ಡೇಟ್ಸ್ ಇತ್ತು ನೋಡೋಣ. ಅದಕ್ಕೂ ಮುಂಚೆ ಒಂದು ಸತಿ ಅನಾಲಿಸಿಸ್ ವೀಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಯೂಟ್ಯೂಬಲ್ಲಿ ಏನೇನು ಅಪ್ಲೋಡ್ ಆಗಿರ್ತಾವಲ್ಲ ಚೆಕ್ ಮಾಡ್ಕೊಳ್ಳಿ. ಅದು ನಿಮ್ಮ ಅನಾಲಿಸಿಸ್ ನೋಡ್ಕೊಂಡು, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನಿಫ್ಟಿ ಲೆವೆಲ್ಸ್ ಏನು ಚೇಂಜ್ ಆಗಲ್ಲ. ನಿಫ್ಟಿ ಕೂಡ ನೋಡ್ಕೊಳ್ಳಿ, ಇದು ಹೈ ಕ್ರಾಸ್ ಆದರೆ ITM. ಓಕೆ, ಈ ಸ್ಟ್ರೈಕ್ ಪ್ರೈಸ್ ITM ಯಾವುದಂತ ಕಾಮೆಂಟ್ ಮಾಡಿದೆ ನೋಡೋಣ. ITM ಬೈ ಮಾಡಬೇಕು. ಇದು ಬ್ರೇಕ್ ಆದರೆ ಮಾತ್ರ ರೀಟ್ರೆಸ್ ಮಾಡಿ ಲೋ ಕ್ರಾಸ್ ಆಗಬೇಕು. ಅವಾಗಲೇ 50% ಕ್ವಾಂಟಿಟಿಯಲ್ಲಿ ಸೆಲ್ಲಿಂಗ್ ಪ್ಲಾನ್ ಮಾಡ್ಕೋಬಹುದು ವಿತ್ TSL. ಓಕೆ, ಇಲ್ಲಿಂದ ಬೈ, ಇಲ್ಲಿ 15 ಮಿನಿಟ್ಸ್ ಯೂಸ್ ಮಾಡಿ ಇಲ್ಲಿಂದ ಕೂಡ ಬೈ ಪ್ಲಾನೇ ಮಾಡಿ. ಓಕೆ, ಇದು ನಿಫ್ಟಿ ಲೆವೆಲ್ಸ್ ಕಂಪ್ಲೀಟ್. ಎಲ್ಲಿ ಬಂದ್ರು ಇಲ್ಲಿ ಬೈ, ಇಲ್ಲಿ ಬೈ, ಇಲ್ಲಿ ಬೈ. ಕೇಳಿಸ್ಕೊಂಡ್ರಲ್ವ? ಎಲ್ಲಿ ಬಂದರೂ ಬೈ ಬೈ ಬೈ, ಮೂರು ಕಡೆನೇ ಬೈ. ಸೆಲ್ಲಿಂಗ್ ಇಲ್ಲ. ಸೆಲ್ಲಿಂಗ್ ಬಂದರೆ 50% ಕ್ವಾಂಟಿಟಿ ಅಷ್ಟೇ, ಸೆಲ್ಲಿಂಗ್ ಆಗಲ್ಲ. ಇದನ್ನ ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ, ನಾಳೆ ನಾವು ಬೈಯಿಂಗ್ ಮಾಡೋಣ ಅಂತ. ಎಲ್ಲ ಲೆವೆಲ್ಸ್ ಕಡೆಯಿಂದ ಬೈಯಿಂಗೇ ಇತ್ತು. ಇವಾಗ ಇದನ್ನೇ ಕಟ್ ಮಾಡಿ ತಮ್ಲೈನ್ ಕೂಡ ಹಾಕ್ಕೊಳ್ಳೋಣ. ಇದನ್ನೇ ಕಟ್ ಮಾಡಿ ತಮ್ಲೈನ್ ಹಾಕ್ಕೊಳ್ಳೋಣ. ಓಕೆ, ಈಗ ಇವತ್ತು ಮಾರ್ಕೆಟ್ ಹೆಂಗೆ ನಡೆದಿದೆ ನೋಡೋಣ. ಇದು ನೋಡಿ ಇವತ್ತು ಮಾರ್ಕೆಟ್ ನಡೆದಿರೋದು. ನೆನೆ ನಾವೇನು ಹೇಳಿದ್ವಿ ಅಂದರೆ, ಮಾರ್ಕೆಟ್ ಫ್ಲಾಟ್ ಓಪನ್ ಆದರೆ ಗ್ಯಾಪ್ ಡೌನ್ ಓಪನ್ ಆದರೂ ಎಲ್ಲಿಗೆ ಬಂದರೂ ಬೈ ಪ್ಲಾನೇ ಮಾಡಿ ಅಂತ. ಓಕೆ, ಇಲ್ಲಿ ಬೈ, ಇಲ್ಲಿ ಬೈ, ಇಲ್ಲಿ ಬೈ. ಇಲ್ಲಿ 15 ಮಿನಿಟ್ಸ್ ಟೈಮ್ ಯೂಸ್ ಮಾಡೋಕ್ಕೆ ಹೇಳಿದ್ದು. 50 ಮಿನಿಟ್ಸ್ ಇದು. ಇಲ್ಲಿ 15 ನಿಮಿಷಕ್ಕೆ ನಾವು ಹೈ ಕ್ರಾಸ್ ಆಗುವಾಗ ಕಂಪ್ಲೀಟ್ ಬೈ ಕಡೆ ಇದ್ವಿ. ಓಕೆ, ಇಲ್ಲಿ ಟ್ರೈ ಮಾಡಿದ್ವಿ. P-ನ C2C ಎಕ್ಸಿಟ್ ಆದ್ವಿ. 15 ಪಾಯಿಂಟ್ ಪ್ರಾಫಿಟ್ ಬಂತು. ಆಮೇಲೆ C2C ಬುಕ್ ಮಾಡಿಕೊಂಡು ಇಲ್ಲಿಂದ C ಆಲ್ಮೋಸ್ಟ್ 150 ಪಾಯಿಂಟ್ಸ್ವರೆಗೂ ಪ್ರೀಮಿಯಮ್ ಸಿಕ್ತು. ರೈಟ್, ಇದು ನಿಫ್ಟಿ ವರ್ಕ್ ಆಗಿರೋ ವಿಧಾನ. ಬ್ಯಾಂಕ್ ನಿಫ್ಟಿಗೂ ಹೇಳಿದ್ವಿ. ಇದು ನೋಡಿ, ಈ ಕ್ಯಾಂಡಲ್ ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ, ನಾಳೆ ಸೆಲ್ಲಿಂಗ್ ಆಗಲ್ಲ ಅಂತ ನಾವು ಬೈಯಿಂಗೇ ಮಾಡಿದ್ವಿ. ಇದು ಟಾರ್ಗೆಟ್ ಇಟ್ಟಿದ್ವಿ, ಇನ್ನು ಹಂಗೆ ಇದೆ ಲೆವೆಲ್ಸ್. ಓಕೆ, ಇದು ಲೈವ್ ಟ್ರೇಡಲ್ಲಿ ಇದ್ದಿದ್ದು. ಓಕೆ, ಇದರಲ್ಲಿ ಕೂಡ ಟ್ರೇಡ್ ಮಾಡಿದ್ವಿ ನಾವು. ಈ ಮೂಮೆಂಟ ಪೂರ್ತಿ ಪ್ರಾಫಿಟ್ ಮಾಡಿದ್ವಿ. ಓಕೆ, ಇದು ಇವತ್ತು ನಾವು ಮಾಡಿರೋದು. ಓಕೆ, ಈಗ ನಾಳೆ ಏನು ಮಾಡಬೇಕು? ನಿಫ್ಟಿ ನೋಡ್ಕೊಳ್ಳಿ. ನಾಳೆ ನಿಫ್ಟಿ ಏನು ಮಾಡಬೇಕು? ತುಂಬ ಸಿಂಪಲ್. ಇದರ ಹೈ ಕ್ರಾಸ್ ಆದರೆ ITM ತೊಗೊಂಡು ಬೈ ಪ್ಲಾನ್ ಮಾಡ್ಕೊಳ್ಳಿ, ಆರ್ ಕರೆಕ್ಷನ್ ಬಂದಮೇಲೆ ಬೈ ಪ್ಲಾನ್ ಮಾಡ್ಕೊಳ್ಳಿ. ಓಕೆ, ಫ್ಲ್ಯಾಟ್ ಓಪನ್ ಆಗಿ ಫಸ್ಟ್ ಕ್ಯಾಂಡಲ್ ಇದನ್ನ ಎಷ್ಟು ಇವತ್ತು ಕ್ಲೋಸ್ ಇರೋ ಕ್ಯಾಂಡಲ್ 22,520 ಬ್ರೇಕ್ ಮಾಡಿ ಮೇಲೆ ಕ್ಲೋಸ್ ಆಗಿದೆ ಅಂದರೆ ITM ತೊಗೊಂಡು C ಕಡೆ ಪ್ಲಾನ್ ಮಾಡ್ಕೋಬೋದು. ನಿಮ್ಮ ಅನಾಲಿಸಿಸ್ ಫಾಲೋ ಮಾಡಿಕೊಂಡು. ಯಾಕಂದರೆ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್. ನಮ್ಮ ವ್ಯೂ ಮಾತ್ರ ಶೇರ್ ಮಾಡ್ತಾ ಇದ್ದೀವಿ ಅಷ್ಟೇ. ಇನ್ ಕೇಸ್ ಕ್ರಾಸ್ ಆಗಿಲ್ಲ ಅಂದರೆ ಕರೆಕ್ಷನ್ ಬಂದಮೇಲೆ ಇಲ್ಲಿ 15 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಇಲ್ಲಿಂದ ಬೈ ಪ್ಲಾನ್ ಮಾಡಿ. ಲೆವೆಲ್ ಸೇಮ್, ಏನು ಲೆವೆಲ್ ಚೇಂಜ್ ಆಗಲ್ಲ ನಿಫ್ಟಿಯಲ್ಲಿ. ಓಕೆ, ಬ್ಯಾಂಕ್ ನಿಫ್ಟಿ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ಬ್ಯಾಂಕ್ ನಿಫ್ಟಿ ನಾಳೆ ಫ್ಲ್ಯಾಟ್ ಓಪನ್ ಆದರೂ ಗ್ಯಾಪ್ ಅಪ್ ಓಪನ್ ಆದರೂ ಒಂದು 5 ಮಿನಿಟ್ಸ್ ಕ್ಯಾಂಡಲ್, ಗ್ರೀನ್ ಕಲರ್ ಕ್ಯಾಂಡಲ್ ಹೈ ಕ್ರಾಸ್ ಆದ್ರೂ C ಕಡೆ ಪ್ಲ್ಯಾನ್ ಮಾಡ್ಕೋಬೋದು. TSL ಮಾಡ್ತಾ ಹೋಗ್ಬೋದು. ಓಕೆ, ಸೆಲ್ಲಿಂಗ್ ಪ್ಲ್ಯಾನ್ ಮಾಡಬೇಕು ಅಂದರೆ 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕಿದ್ರೆ ಕೆಳಗಡೆ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್ ಮಾಡ್ಕೋಬೋದು. ಸೆಲ್ಲಿಂಗ್ ಕಡೆ 15 ನಿಮಿಷ ಟೈಮ್ ಫ್ರೇಮ್ ಯೂಸ್ ಮಾಡಿ. ಯಾಕಂದರೆ ಸಪೋರ್ಟ್ ಲೆವೆಲ್ಸ್ ಹತ್ರ ಆಲ್ಮೋಸ್ಟ್ ಫೇಕ್ ಬ್ರೇಕ್ಔಟ್ ಚಾನ್ಸಸ್ ತುಂಬ ಇರ್ತವೆ 5 ಮಿನಿಟ್ಸಲ್ಲಿ. ಅದಕ್ಕೆ 50 ಮಿನಿಟ್ಸ್ ಯೂಸ್ ಮಾಡಿ. ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆಗಿ ಸಪೋರ್ಟ್ ತಗೊಂಡು ಒಂದು 5 ಮಿನಿಟ್ಸ್ ಕ್ಯಾಂಡಲ್ ಮೇಲೆ ಗ್ರೀನ್ ಕಲರ್ ಕ್ಯಾಂಡಲ್ ಇರಬೇಕು. ಅದ್ರ ಮೇಲೆ ಹೈ ಕ್ರಾಸ್ ಆದರೆ ನಿಮ್ಮ ಅನಾಲಿಸಿಸ್ ಪ್ರಕಾರ ನೀವು ಬೈ ಪ್ಲಾನ್ ಮಾಡ್ಕೋಬೋದು. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ಇಲ್ಲಿ ಬೈ ಪ್ಲಾನ್ ಮಾಡೋಕ್ಕೆ ಹೇಳೋರಂತೆ. ನೀವು ಬೈ ಪ್ಲಾನ್ ಆಗಿ ಪ್ರಾಫಿಟ್ ಬಂದರೂ ನನಗೇನು ಕೊಡಲ್ಲ, ಬೈ ಮಾಡಿ ಲಾಸ್ ಆದರೂ ನಾನು ನಿಮ್ಗೇನು ಕೊಡಲ್ಲ. ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ತಗೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ. ಹೊಸಬೇರಾದರೂ ನೋಡ್ತಾ ಇದ್ದರೆ ಈ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಎಜುಕೇಷನಲ್ ಪರ್ಪಸ್ ಆರ್ ಎನಿ ಎನ್ಕ್ವೈರೀಸ್ ಇಲ್ಲೊಂದು ನಂಬರ್ ಬರುತ್ತಲ್ಲ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಬೇಡಿ, ರಿಪ್ಲೈ ಬರಲ್ಲ. ಓಕೆ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ. ಬಾಯ್.